ನಾನು ನೋಡಿದಂಥ ಒಂದು ರೀತಿಯಾದ ಅದ್ಭುತವಾದಂಥ ಚಿತ್ರ. ಯಾಕೆಂತ ಹೇಳಿದ್ರೆ ಯಾವುದೇ ಚಿತ್ರಕ್ಕೆ ಯಾವುದೋ ಹೀರೋ ಅಥವಾ ಏನಲ್ಲ, ಇಲ್ಲಿ ಸಬ್ಜೆಕ್ಟೇ ಹೀರೋ. ಅಜಯ್ ತುಂಬ ಅದ್ಭುತವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೇನೆ, ಈ ಸಿನಿಮಾವನ್ನು ಪ್ರತಿಯೊಂದು ಕುಟುಂಬವೂ ನೋಡುವ ರೀತಿಯಲ್ಲಿ, ದೇಶದ ಪ್ರತಿಯೊಂದು ಕುಟುಂಬಗಳಲ್ಲೂ ಇಂಥ ಒಂದು ಸಿನಿಮಾ ಕೇವಲ ಮನರಂಜನೆ ಅಲ್ಲ, ಒಂದು ಸಂದೇಶ ಕೊಡುತ್ತೆ, ಜೊತೆಲಿ ಎಚ್ಚರಿಕೆ ಕೊಡುತ್ತೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಪ್ರಜಾಪ್ರಭುತ್ವದ ಮೂಲ ಸ್ತಂಭಗಳು ಅಂತ ನಾವು ಹೇಳ್ತೇವೆ. ಆದರೆ ಈ ಚಿತ್ರದಲ್ಲಿ ಎಲ್ಲ ಕ್ಷೇತ್ರಕ್ಕೂ ಒಂದು ರೀತಿಯಾದ ಜಾಗೃತಿಯನ್ನು ಮತ್ತು ಜವಾಬ್ದಾರಿಯನ್ನು ಕೊಡುತ್ತೆ. ಮತ್ತು ಸಿನಿಮಾ ಮೊದಲನೇ ಆರಂಭದಿಂದ ಹಿಡಿದು ಕೊನೆಯವರೆಗೂ ಆ ಪ್ರೇಕ್ಷಕನ್ನ ಈ ಕಡೆ ಆ ಕಡೆ ನೋಡೋದಕ್ಕೆ ಬಿಡೋದಿಲ್ಲ. ಹಾಗೆ ಆ ಕಥೆಯ ಹಂದರವನ್ನು ತುಂಬ ಚೆನ್ನಾಗಿ ಎಳೆದಿದ್ದಾರೆ. ಮತ್ತು ಬಹುಶಃ ಹಲವಾರು ಪ್ರಕರಣಗಳ ಕಥೆಯಲ್ಲೇ ಬರುವ ರೀತಿಯಲ್ಲಿ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಗಿರ್ತಕ್ಕಂಥ ಮಕ್ಕಳ ಮೇಲೆ, ಹೆಣ್ಮಕ್ಳ ಮೇಲೆ ಆಗಿರ್ತಕ್ಕಂಥ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಇವೆಲ್ಲವೂ ಸಹ ಹೇಗೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೇಡ್ ಅಂತಕ್ಕಂಥ ಒಂದು ಮಾತಿದೆ. ಹಾಗೆ ಈ ಕಥೆನಲ್ಲಿ ಮಾಸ್ಗೂ ಇದೆ, ಕ್ಲಾಸ್ಗೂ ಇದೆ. ಇದು ನಾನು ಕಂಡಂಥದ್ದು. ಈ ಸಿನಿಮಾವನ್ನು ನಾನು ಹೇಳೋದು ಇಷ್ಟೇ, ನಿಮ್ಮ ಮುಖ್ಯನೇ ಹೇಳ್ತೇನೆ, ಇಂಥ ಅತ್ಯುತ್ತಮವಾದ ಕಥಾವಸ್ತುವಿನ ಚಿತ್ರಗಳನ್ನು ಪ್ರತಿಯೊಬ್ಬ ಪ್ರೇಕ್ಷಕರು ಬಂದು ನೋಡಬೇಕು. ನೋಡಿ ಬಹುಶಃ ಹೇಳ್ತೇನೆ, ನೋಡೋಗ್ತಕ್ಕಂಥಲ್ಲ, ಮತ್ತೆ ಮತ್ತೆ ಮೆಲುಕು ಹಾಕೋ ರೀತಿಯಲ್ಲಿ ಈ ಸಿನಿಮಾ ಮಾಡಿದ್ದಾರೆ. ಅಜಯ್ ಅಂತೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಮತ್ತು ಪ್ರತಿಯೊಬ್ಬ ಪಾತ್ರ, ಮಗು ಇರ್ಬೋದು, ಆ ಮಗುವಿನ ತಾಯಿ ಇರ್ಬೋದು, ಅಥವಾ ನಮ್ಮ ಜಸ್ಟಿಸ್ ಇನ್ನೊಬ್ರು ಅಡ್ವೊಕೇಟ್ ನಾಗಾಭರಣ ಅವರು, ಮತ್ತೆ ಪ್ರಕಾಶ್ ಬೆಲ್ವಾಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳೋದೇನೆಂದರೆ, ಇಂಥ ಚಿತ್ರಗಳಿಗೆ ಎಷ್ಟು ಪ್ರೋತ್ಸಾಹ ಕೊಟ್ಟಷ್ಟು ಹೆಚ್ಚು ಹೆಚ್ಚು ಕಥೆಗಳನ್ನು ಇಂಥಕ್ಕೆ ಚಿತ್ರಗಳು ಮೂಡಿ ಬರ್ತದೆ. ಇಲ್ಲಿ ಕತೆ ಮಾತ್ರ ಅಲ್ಲ, ಮನರಂಜನೆ ಮಾತ್ರ ಅಲ್ಲ, ಒಂದು ದೊಡ್ಡ ಸಂದೇಶ ಇದೆ. ಮತ್ತೊಮ್ಮೆ ಹ್ಯಾಟ್ಸಪ್ ಟು ಅಜಯ್ ಆ್ಯಂಡ್ ಟೀಮ್. ನಮಸ್ಕಾರ. ಅದ್ಭುತವಾದಂಥ ಒಂದು ಸಿನಿಮಾ, ಯುದ್ಧಕಾಂಡ. ಇದು ಕಾನೂನಿನ ಯುದ್ಧಕಾಂಡ. ಈ ಸಿನಿಮಾ ನೋಡದೆ ಹೋದರೆ ಪ್ರತಿಯೊಂದು ಕುಟುಂಬ ಸಿನಿಮಾ ನೋಡಲೇಬೇಕು, ಅಷ್ಟು ಅದ್ಭುತ. ನಾನು ಕನ್ನಡದಲ್ಲಿ ಈ ರೀತಿ ಒಂದು ಸಿನಿಮಾ ಬರ್ತದೆ ಅಂತೇಳಿ ಖಂಡಿತ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮತ್ತು ಅಜಯ್ ರಾವ್ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವ್ರ ಬಗ್ಗೆ ಏನು ಹೇಳಕ್ಕೆ ಹೋದ್ರೂ ಕಡಿಮೆ ಅಂತ ಅನಿಸುತ್ತೆ. ಎಕ್ಸ್ಟ್ರಾರ್ಡಿನರಿ ಆ್ಯಕ್ಟಿಂಗ್, ಎಕ್ಸ್ಟ್ರಾರ್ಡಿನರಿ ಕಥೆಯಲ್ಲಿ ಬಹಳಷ್ಟು ನೋಡಿ ಎಲ್ಲ ಬೀಳ್ತೈತೆ. ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿದೆ, ಭಾಳಷ್ಟು ನೈಜತೆ ಇದೆ. ಕೆಲವು ಸಮಯ ಫಸ್ಟ್ ಸ್ಟಾಪಲ್ಲಿ ಕರಳು ಕಿತ್ತು ಬರುವಂಥ ಸನ್ನಿವೇಶಗಳು. ನನಗೆ ಫಸ್ಟ್ ಸ್ಟಾಪ್ ಆದಮೇಲೆ ಸೆಕೆಂಡ್ ಹಾಫ್ ಯಾವ ರೀತಿ ಇದನ್ನು ಒಯ್ದಿರ್ತಾರೆ ಅನ್ನೋಂಥ ಕುತೂಹಲ ಭಾಳ ಇತ್ತು. ಸೆಕೆಂಡ್ ಹಾಫಲ್ಲಿ ಒಬ್ಬ ಲಾಯರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದಕ್ಕೆ ಅಜಯ್ ರಾವ್ ಅದನ್ನು ಮಾಡಿ ತೋರಿಸಿದ್ದಾರೆ. ಮತ್ತು ಈ ಸಿನಿಮಾ ಮಾಡಬೇಕಾದ್ರೆ ಸುಮ್ಮನೆ ರೀಲ್ ಸುತ್ತುವಂಥ ಕೆಲಸ ಅವ್ರು ಮಾಡಿಲ್ಲ. ಭಾಳಷ್ಟು ಅಧ್ಯಯನ ಮಾಡಿದ್ದಾರೆ. ಭಾಳಷ್ಟು ಅಧ್ಯಯನ ಮಾಡಿ, ಭಾಳ ಕಥೆಯೊಳಗೆ ಹೋಗಿ ಲೀಗಲ್ ಪಾಯಿಂಟ್ಸ್, ಸೈಂಟಿಫಿಕ್ ಆ್ಯಂಡ್ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿ ಈ ಕಥೆಯನ್ನು ಒಂದು ಸುಂದರವಾದ ಚಿತ್ರವನ್ನಾಗಿ ಮಾಡಿ ಕನ್ನಡದ ಜನತೆಗೆ ನಮ್ಮ ಅಜಯ್ ರಾವ್ ಕೊಡ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ. ನಾನು ಈ ಸಿನಿಮಾದಲ್ಲಿ ಫಸ್ಟ್ ಫ್ರೇಮಿಂದ ಹಿಡಿದು ಕೊನೆ ಫ್ರೇಮ್ವರೆಗೂ ಭಾಳಷ್ಟು ಕಾತರನಾಗಿ ಈ ಸಿನಿಮಾವನ್ನು ನೋಡಿದ್ದೇನೆ. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಯಾಕೆ ಅಂತ ಹೇಳಿದರೆ, ಈ ರೀತಿ ಕನ್ನಡದಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಕಾನೂನು ಬಗ್ಗೆ ಲಾಯರ್ಸ್ ಕಥೆಗಳು ಸಾಕಷ್ಟು ಬಂದಿದ್ದಾವೆ,
ಆದರೆ ಈ ರೀತಿ ಇಷ್ಟೊಂದು ಒಳ್ಳೆಯ ಸಿನಿಮಾವನ್ನು ಯಾರು ಕೂಡ ಮಾಡಿಲ್ಲ. ಒಂದು ವಿಷಯವನ್ನು ಇಟ್ಕೊಂಡು ಬಿಗಿನಿಂಗಿಂದ ಕೊನೆಯವರೆಗೂ ಒಂದು ಫ್ಯಾಮಿಲಿ ಸೆಂಟಿಮೆಂಟು ಮತ್ತು ಆ ತಾಯಿ ಮಕ್ಕಳ ಸಂಬಂಧ, ಅದಕ್ಕೆ ಯಾವ ರೀತಿ ಕೇವಲ ಕಾನೂನಾತ್ಮಕವಾಗೆಲ್ಲ ಮಾನವೀಯ ದೃಷ್ಟಿಯಿಂದನೂ ಕೂಡ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನು ಈ ಸಿನಿಮಾದ ಮೂಲಕ ನಮ್ಮ ಅಜಯ್ ರಾವ್ ಮಾಡಿ ತೋರಿಸಿದ್ದಾರೆ. ಮತ್ತು ಮ್ಯೂಸಿಕ್ಕು ಕೂಡ ಎಕ್ಸ್ಟ್ರಾರ್ಡಿನರಿ ಇದೆ. ಅದು ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿದೆ. ಆ ಒಂದೊಂದು ಇದರಲ್ಲೂ ಸೀನಲ್ಲೂ ಒಂದೊಂದು ಫ್ರೇಮಲ್ಲೂ ಕೂಡ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಎದ್ದು ಕಾಣ್ತಾ ಇದೆ. ಭಾಳ ಅದ್ಭುತವಾದಂಥ ಸಿನಿಮಾ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇಷ್ಟು ಇನ್ವಾಲ್ವ್ ಆಗಿ ಯಾವ ಸಿನಿಮಾನೂ ನಾನು ಇದುವರೆಗೂ ನೋಡಿರಲಿಲ್ಲ. ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಖಂಡಿತ ಈ ಸಿನಿಮಾವನ್ನು ಕನ್ನಡಿಗರು ನೋಡದೆ ಹೋದರೆ ಒಂದು ದೊಡ್ಡ ಆತ್ಮ ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಮತ್ತು ಪ್ರತಿಯೊಂದು ಕುಟುಂಬ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಕುಟುಂಬನೂ ಕೂಡ ಈ ಸಿನಿಮಾವನ್ನು ನೋಡಬೇಕು. ಅದನ್ನು ಯಾವ ರೀತಿ ಸಿನಿಮಾ ನೋಡೋದು ಅಷ್ಟೇ ಅಲ್ಲ, ಇವತ್ತು ಪರಿಸ್ಥಿತಿ ಯಾವ ರೀತಿ ನಡೀತಾ ಇದೆ ಜಗತ್ತಲ್ಲಿ ಅನ್ನೋದು ಭಾಳ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹ್ಯಾಟ್ಸಪ್ ಟು ಅಜಯ್ ರಾವ್, ಗುಡ್ ಲಕ್. ಈ ಸಿನಿಮಾ ಖಂಡಿತವಾಗಿ ನನಗೆ ಅನಿಸುತ್ತೆ ಇದು ಬರೀ ಕನ್ನಡದಲ್ಲ, ಇದು ಪ್ಯಾನ್ ಇಂಡಿಯಾ ತನ್ನಷ್ಟಕ್ಕೆ ತಾನೇ ಆಗ್ತದೆ ಅಂತೇಳಿ ನನ್ನ ಭಾವನೆ. ಯಾಕೆಂದರೆ ಎಲ್ಲ ಭಾಷೆಗೂ ಕೂಡ ಇದು ವಿಷಯ ಏನಿದೆ ಎಲ್ಲ ಇಡೀ ಭಾರತಾದ್ಯಂತ ಎಲ್ಲರ ಮನಸ್ಸನ್ನು ಮುಟ್ಟುವಂಥ ವಿಷಯ ಇದೆ. ಎಲ್ಲ ಭಾಷೆಗಳಿಗೂ ಕೂಡ ಇದು ಸಿನಿಮಾ ಹೋಗ್ತದೆ ಅಂತೇಳಿ ನನ್ನ ಭರವಸೆ ಇದೆ. ಆಲ್ ದ ಬೆಸ್ಟ್, ಗುಡ್ ಲಕ್. ಅಜಯ್ ರಾವ್ ಬಂದರು. ಅಜಯ್ ಬನ್ನಿ. ಅಜಯ್ ಬನ್ನಿ. ಓಕೆ ಸ್ನೇಹಿತರೆ, ಇವತ್ತಿನ ಯುದ್ಧಕಾಂಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಒಂದು ಹೆಣ್ಣು ಮಗುಗೆ ಅನ್ಯಾಯದಂಥ ಸಂದರ್ಭದಲ್ಲಿ ಅದನ್ನು ಲಾಸ್ಟ್ವರೆಗೂ ಹೇಗೆ ತಗೊಂಡು ಹೋಗ್ಬೇಕನ್ನೋದನ್ನು ಅಜಯ್ ರಾವ್ ಅವರು ನಟ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಭಾಳ ಖುಷಿಯಾಯಿತು. ನಾನು ನಮ್ಮ ಜೊತೆಗೆ MLAಗಳು ಸುಮಾರು ಜನ ಬಂದಿದ್ದರು, ಕಲಾವಿದರು ಇದ್ದರು. ಎಲ್ಲರಿಗೂ ಒಂಥರ ಟೆನ್ಷನ್ ಥರ ಇತ್ತು. ಚೆನ್ನಾಗಿತ್ತು. ಪಿಕ್ಚರ್ ಅದ್ಭುತವಾಗಿ ಮೂಡಿ ಬಂದಿದೆ. ನಿಜವಾಗಲೂ ಈ ಥರ ಮೂವಿ ಇತ್ತೀಚಿನ ದಿನದಲ್ಲಿ ಸಿಂಪತಿ ಬರುವಂಥದ್ದು, ಮತ್ತು ಈ ಥರ ಯಾವುದೂ ಬಂದಿರಲ್ಲ ಇತ್ತೀಚಿನ ದಿನದಲ್ಲಿ. ಈಗ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗಂತೂ ಫುಲ್ ಎಂಜಾಯ್ ಮಾಡಿದ್ದೇನೆ. ಮೂವಿ ಕೊನೆವರೆಗೂ ನೋಡಿದ್ದೇನೆ. ನನ್ನಲ್ಲೂ ಸಹ ಕಣ್ಣೀರು ಬಂದಿದೆ ನನಗೆ. ಅಂದರೆ ಆ ರೀತಿಯಾಗಿ ಅದ್ಭುತ ಆ್ಯಕ್ಟಿಂಗನ್ನು ಸ್ನೇಹಿತ ಅಜಯ್ ರಾವ್ ಮಾಡಿದ್ದಾರೆ. ಗ್ರೇಟ್, ತುಂಬ ಚೆನ್ನಾಗಿದೆ. ನಿಜವಾಗಲೂ ಸಕ್ಸಸ್ ಆಗಬೇಕು ಈ ಮೂವಿ. ಜನರು ನೋಡುವಂಥ ಸಬ್ಜೆಕ್ಟ್ ಇದೆ. 100 ದಿನಗಳ ಕಾಲ ಈ ಸಿನಿಮಾ ಓಡಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಶಾಸಕರು ಮಿತ್ರರ ಪರವಾಗಿ ನಾನು ಅವರೆಲ್ಲರ ಪರವಾಗಿ ಇವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕಂತಂದರೆ ಅಧಿವೇಶನ ಇರೋದ್ರಿಂದ ಎಲ್ಲರೂ ಬಂದು ಇವತ್ತು ಸಿನಿಮಾ ನೋಡಬೇಕಾಗಿತ್ತು. ಬಟ್ ಅಧಿವೇಶನ ಇರೋದ್ರಿಂದ ಅಲ್ಲಿ ತುಂಬ ಮುಖ್ಯವಾದಂಥ ಕೆಲಸ ಮತ್ತು ಕಾರ್ಯ ನಿರ್ವಹಿಸಬೇಕಾಗಿರುತ್ತೆ. ಯಾಕಂದರೆ ನಮ್ಮ ಜನ, ನಮ್ಮ ಪ್ರಜೆಗಳು ಎಲ್ರಿಗೂ ಒಳ್ಳೆಯದನ್ನು ಬಯಸುವಂಥ ನಮ್ಮ ನಾಯಕರು ಎಲ್ಲರೂ ಅಲ್ಲಿ ಒಂದು ಮುಖ್ಯವಾದಂಥ ನಿರ್ಧಾರಗಳನ್ನ ತಗೊಳ್ತಿರ್ತಾರೆ. ಸೊ ಅದು ಎಕ್ಸ್ಟೆಂಡ್ ಆಗಿರೋ ಕಾರಣ ಇಲ್ಲಿ ಎಲ್ಲರೂ ಭಾಗವಹಿಸೋಕ್ಕಾಗಲಿಲ್ಲ. ಹಾಗಾಗಿ ಫೋನ್ ಮುಖಾಂತರ ಎಲ್ಲರೂ ಕ್ಷಮೆಯನ್ನು ಕೇಳಿಕೊಂಡ್ರು. ಸೊ ಅವ್ರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಕ್ಷಮೆಯನ್ನು ನಾನು ಯಾಚಿಸ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ. ಡೇಟು ವೆರಿ ಶಾರ್ಟ್ಲಿ, ಇನ್ನೊಂದು ವಾರದಲ್ಲೇ ನಾನು ಅದನ್ನು ಘೋಷಣೆ ಮಾಡ್ತೀನಿ. ಯಾಕಂದರೆ ದೇವರ ದಯದಿಂದ ಒಂದು ಒಳ್ಳೆಯ ಅದೃಷ್ಟ ಕೂಡಿ ಬಂದಿದೆ. ಸಾಕಷ್ಟು ಜನ ವಿತರಕರು, ಚಿತ್ರಮಂದಿರದ ಮಾಲೀಕರು ತಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಅನ್ನೋದು ಸಹಜವಾಗಿ ಗಾಂಧಿನಗರದಲ್ಲಿ ಆಗಿರಲಿ ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಾಗಲಿ ಒಂದು ಪ್ರಚಾರನ ಪಡ್ಕೊಂಡಿರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಥಿಯೇಟ್ರಿಗೆ ಸಿನಿಮಾ ಬಂದು ನೋಡೋಂಥ ಜನಸಂಖ್ಯೆ ಕಡಿಮೆ ಆಗಿದೆ, ಎಲ್ರಿಗೂ ಗೊತ್ತಿರೋಂಥ ವಿಚಾರ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತಂದಾಗ ಎಲ್ಲರೂ ಒಂದು ಬೇಡಿಕೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ ಸಿನಿಮಾಗೆ. ಸೊ ಹಾಗಾಗಿ ಯಾರಿಗೆ ಕೊಡಬೇಕು, ಹೇಗಾಗಬೇಕು ಅನ್ನೋದು ಒಂದು ನಿರ್ಧಾರ ಮಾಡಿ ಒಂದು ವಾರದಲ್ಲೇ ಡೇಟನ್ನು ಅನೌನ್ಸ್ ಮಾಡ್ತೀವಿ. ಬಟ್ ಅದು ಮಾಡೋಕ್ಕೂ ಮುಂಚೆ ಏನಾಗಿರುತ್ತೆ, ನಾವು ಸಿನಿಮಾನ ನೋಡಿ ನಮಗೆ ಒಂದು ಜಡ್ಜ್ಮೆಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿರ್ತದೆ. ಹಾಗಾಗಿ ನನ್ನ ಹಿತೈಷಿಗಳು, ನನ್ನ ವೆಲ್ ವಿಷರ್ಸ್ ಆ್ಯಂಡ್ ಅದ್ರ ಜೊತೆಗೆ ಈ ಸಿನಿಮಾ ಸಮಾಜಕ್ಕೆ ಒಂದು ಕೊಡುಗೆ ಆಗಿರೋದ್ರಿಂದ ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂಥ ನಮ್ಮ ಜನನಾಯಕರು ಫಸ್ಟ್ ಈ ಸಿನಿಮಾನ ನೋಡಿ ಅದರ ಅಭಿಪ್ರಾಯನ ತಿಳಿಸಿದರೆ, ಯಾಕಂದರೆ ರಿಯಲ್ ಹೀರೋಸ್ ಅಂತ ಏನು ಹೇಳ್ತೀವಿ,
ನಮ್ಮ ರಿಯಲ್ ಲೈಫಲ್ಲಿ ಫೈಟ್ ಮಾಡುವಂಥ ನೀವುಗಳಾಗಿರ್ಬೋದು, ನಾವುಗಳಾಗಿರ್ಬೋದು, ಒಬ್ಬ ಕಾಮನ್ ಮ್ಯಾನ್ ಆಗಿರ್ಬೋದು, ಒಬ್ಬ ಲಾಯರ್, ಒಬ್ಬ ಪೊಲೀಸ್, ಒಬ್ಬ ಪೊಲಿಟಿಷಿಯನ್, ಇವರೆಲ್ಲರೂ ಕೂಡ ಒಂದು ದೇವರಿಂದ ಒಂದು ಅವತಾರ ಥರ. ಒಂದು ಸಮಾಜದಲ್ಲಿ ಒಂದು ರೆವಲ್ಯೂಷನ್ ತರಬೇಕಂತಂದರೆ ರಿಯಲ್ ಹೀರೋಸ್, ರಿಯಲ್ ಲೈಫಲ್ಲಿ ಹೋರಾಟ ಮಾಡುವಂಥ ಹೀರೋಗಳು ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಹಾಗಾಗಿ ಇವರೆಲ್ಲರ ಬಂದು ನೋಡಿ ಸಿನಿಮಾನ ಆಶೀರ್ವಾದ ಮಾಡಬೇಕು, ಅವರ ಒಂದು ಬೆಂಬಲ ಮತ್ತು ಅಭಿಪ್ರಾಯನ ಸೂಚಿಸಿದರೆ ಅವರವರ ಕ್ಷೇತ್ರಗಳಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಒಂದು ಬೆಂಬಲ ಸಿಗುತ್ತೆ, ಒಂದು ಶಕ್ತಿ ಸಿಗುತ್ತೆ ಅಂತ ಎಲ್ಲರನ್ನೂ ಆಹ್ವಾನ ಮಾಡಿದ್ದೆ. ಬಟ್ ಮತ್ತೊಮ್ಮೆ ಅದಕ್ಕೆ ಹೇಳ್ದಂಗೆ ಅಧಿವೇಶನ ಇರೋ ಕಾರಣ ಸಾಕಷ್ಟು ಜನ ಭಾಗವಹಿಸೋಕ್ಕಾಗಿಲ್ಲ. ಬಟ್ ಬಂದಂಥ ಹಿತೈಷಿಗಳು, ನನ್ನ ಅಣ್ಣ ಸ್ಥಾನದಲ್ಲಿ, ನನ್ನ ತಂದೆ ಸ್ಥಾನದಲ್ಲಿ ಬಂದಂಥ ಎಲ್ಲ ನಾಯಕರು, ಶಾಸಕರು ಇವತ್ತು ಒಂದು ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಕ್ಕೆ ಇಷ್ಟಪಡ್ತೀನಿ, ಇದು ನನ್ನ ನಿರ್ಮಾಣದ 2ನೇ ಸಿನಿಮಾ. ಮೊದಲನೇ ಸಿನಿಮಾ ಕೃಷ್ಣಲೀಲಾ ಸ್ಟೇಟ್ ಅವಾರ್ಡನ್ನು ತಗೊಂಡಿತ್ತು. ಯುದ್ಧಕಾಂಡ ಸಿನಿಮಾ ನ್ಯಾಷನಲ್ ಅವಾರ್ಡನ್ನು ಮೀರಿ ಹೋಗಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಆಗಿದೆ, ಒಂದು ಉದ್ದೇಶ ಆಗಿದೆ. ತಪ್ಪೇನಲ್ಲ, ಆ ಥರ ಒಂದು ಕನಸು ಕಾಣೋದು ಒಬ್ಬ ಕನ್ನಡಿಗನಾಗಿ. ಯಾಕಂದರೆ ಈ ಮಣ್ಣಲ್ಲಿ ಶಕ್ತಿ ಇದೆ, ಸಾಕಷ್ಟು ಜನ ಸಾಧನೆ ಮಾಡಿ ತೋರಿಸಿದ್ದಾರೆ. ಒಂದು KGF ಆಗಿರ್ಬೋದು, ಒಂದು ಕಾಂತಾರ ಆಗಿರ್ಬೋದು, ಯಾರು ಕೂಡ ಸ್ಟಾರ್ಟಿಂಗಲ್ಲಿ ಈ ಮಟ್ಟಕ್ಕೆ ಆಗತ್ತೆ ಅಂತ ಮಾಡಿಲ್ಲ. ಬಟ್ ಪ್ರಾಮಾಣಿಕತೆಯಿಂದ ಒಂದು ಸಿನಿಮಾ ಕನ್ನಡಿಗರಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದು, ಅದನ್ನು ದೇಶಾದ್ಯಂತ ಎಲ್ಲರೂ ಜನ ತೊಗೊಂಡೋಗಿದ್ದು, ನಮ್ಮ ಕನ್ನಡಿಗರೇ ತೊಗೊಂಡೋಗಿ ಬೆಳೆಸಿರೋದು. ಯುದ್ಧಕಾಂಡ ಸಿನಿಮಾ ಕೂಡ ನಮ್ಮ ಕನ್ನಡಿಗರೇ ದೇಶಾದ್ಯಂತ ತೊಗೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ನನ್ನ ಶಕ್ತಿ ಪ್ರಕಾರ, ನಾನೇ ನಿರ್ಮಾಣ ಮಾಡಿರೋದ್ರಿಂದ ನನ್ನ ಶಕ್ತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಇದನ್ನು ಬಿಡುಗಡೆ ಮಾಡ್ತೀನಿ. ಕರ್ನಾಟಕ ಜನದ ಬೆಂಬಲ ಬರುತ್ತೆ, ಪ್ರೀತಿ ಬರುತ್ತೆ, ಆಶೀರ್ವಾದ ಬರುತ್ತೆ, ಸಿನಿಮಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ರಾಷ್ಟ್ರಪತಿಗಳಿಗೆ ತಲುಪಬೇಕು ಅನ್ನೋ ನನ್ನ ಉದ್ದೇಶ ಇದೆ. ರಾಷ್ಟ್ರಪತಿಗಳು ಕೂಡ ಈ ಸಿನಿಮಾನ ನೋಡಿ ಡೆಫಿನೆಟ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಹಂತಕ್ಕೆ ಹೋಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಇದೆ. ನ್ಯಾಷನಲ್ ಅವಾರ್ಡ್ ಅನ್ನೋದು ಬರೀ ಅವಾರ್ಡ್ ಅನ್ನೋದು ಆಸೆ ಅಲ್ಲ, ಆ ಮಟ್ಟಕ್ಕೆ ಹೋದಾಗ ಎಲ್ಲ ಜನರಿಗೂ ತಲುಪಿರುತ್ತೆ. ಹೆಣ್ಮಕ್ಳಿಗೆ ಒಂದು ನ್ಯಾಯ ಸಿಗುವಂಥ ವ್ಯವಸ್ಥೆ, ಒಂದು ಬದಲಾವಣೆ ನಮ್ಮ ಸಂವಿಧಾನದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಜನಗಳ ಮನಸ್ಸಲ್ಲಿ ಈ ಸಿನಿಮಾ ಮುಖಾಂತರ ಬರುತ್ತೆ ಅನ್ನೋ ಒಂದು ಆಸೆಯಿಂದ ನಾನು ಆ ಥರದೊಂದು ಟಾರ್ಗೆಟ್, ಆ ಉದ್ದೇಶ ಇಟ್ಕೊಂಡಿರೋದು. ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ. ಎಲ್ಲರೂ ಬೆಂಬಲ, ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯುದ್ಧಕಾಂಡಕ್ಕೆ ಜಯವಾಗಲಿ. ಥ್ಯಾಂಕ್ ಯು ಸೊ ಮಚ್.